ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ಬಿಕಾಸ್ 25 years ನ ಒಂದು ಸೆಲೆಬ್ರೇಷನ್ ನ ಒಬ್ಬ ಹೀರೋಯಿನ್ ಕಂಪ್ಲೀಟ್ ಮಾಡುವಂತದ್ದು ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಕಂಗ್ರಾಚುಲೇಷನ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಒಂದು 25 years ನ ಜರ್ನಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಹೇಗೆ ಅನ್ಸುತ್ತೆ ಮ್ಯಾಮ್, ಲೈಕ್ ಆವಾಗಿಂದ ಇವಾಗಿನ? ಹೇಗ್ ಅನ್ಸುತ್ತೆ ಅಂದ್ರೆ ಲಾಡ್ ಆಫ್ ಥಿಂಗ್ಸ್ ಐ ಫೀಲ್. ಇನ್ಫ್ಯಾಕ್ಟ್ ಮೊನ್ನೆ ನಾವು ಟ್ರೈಲರ್ ಲಾಂಚ್ ಆದ್ಮೇಲೆ ನನ್ನ ಟೀಮ್ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು. ಇಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ನಮ್ಮ ಅಮ್ಮ ಬಂದಿದ್ರು. ಇತ್ತೀಚೆಗೆ ಅವ್ರು ಸ್ವಲ್ಪ ಕಡಿಮೆ ಪ್ರೆಸ್ ಮೀಟ್ಸ್ಗೆಲ್ಲ ಬರೋದು, ಬಟ್ ಅವ್ರು ಬಂದಿದ್ರು. ಅಂಡ್ ಯುನೋ ನನ್ನ ಹಸ್ಬೆಂಡು ಎಲ್ಲ ಒಟ್ಟಿಗೆ. ಪ್ರಿಯಾಂಕಾ ವಾಸ್ ದೇರ್. ಹರ್ಷಿ ಈ ಸ್ಟೇಟ್ ಅಲ್ಲಿ ಇದ್ರು, ಶಿ ಕೇಮ್, ಹರ್ಷಿಕಾ ಅವರು. ಸೊ ಹಾಗಾಗಿ ಯುನೋ ಇಟ್ ವಾಸ್ ವೆರಿ ಸ್ಪೆಷಲ್. ರಾತ್ರಿ ಎಷ್ಟೊತ್ತಾದ್ರು ನಿದ್ದೆನೆ ಬರ್ಲಿಲ್ಲ. ರಂಗನಾಥ್ ಮನೆಗೆ ಹೋಗಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಐ ಆಮ್ ಥಿಂಕಿಂಗ್ ಸೋ ಮೆನಿ ಥಾಟ್ಸ್ ರನ್ನಿಂಗ್ ಇನ್ ಮೈ ಹೆಡ್. ಸೊ ಅಲ್ಲಿಂದ ಇಲ್ಲಿಗೆ ಯೋಚನೆ ಮಾಡ್ಬೇಕು ಅಂದ್ರೆ ತುಂಬಾ ವಿಷಯಗಳೇ ಇದೆ. ಬಟ್ ಏನು ಖುಷಿ ಕೊಡತ್ತೆ ಅಂತಂದ್ರೆ ಇಷ್ಟು ವರ್ಷ ಆದ್ರೂ ನೀವೆಲ್ಲರೂ ಇನ್ನೂ ಇಷ್ಟು ಪ್ರೀತಿಯಿಂದ ಒಂದು ಇಂಟ್ರೊಡಕ್ಷನ್ ಕೊಡ್ತೀರಾ, ಇಷ್ಟು ಪ್ರೀತಿ ತೋರಿಸ್ತೀರಾ ಅನ್ನೋದು ಕನ್ನಡಿಗರ ಒಂದು ಹೃದಯದಲ್ಲಿ ಎಲ್ಲೋ ಒಂದು ಸಣ್ಣ ಸ್ಥಾನ. ಅನು ಪ್ರಭಾಕರ್ ಅಂದ್ರೆ ಅವ್ರಿಗೊಂದು ಜಾಗ, ನನಗೊಂದು ಜಾಗ ಇದೆ ಅನ್ನೋದು ನಿಜವಾಗ್ಲೂ ನಾನು ಮಾಡಿದಂತ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅದು ಈ 25 years ಅಲ್ಲಿ. ಕನ್ನಡದ ಹುಡುಗಿ, ನಮ್ಮ ಹುಡುಗಿ, ನಮ್ಮ ನೂಪ ಅಂತಾರಲ್ಲ, ದಟ್ ಇಸ್ ಮೈ ಗ್ರೇಟೆಸ್ಟ್ ಅಚೀವ್ಮೆಂಟ್. ಎಸ್, ಬಟ್ ಅಫಿಷಿಯಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಡು ಯು ಥಿಂಕ್ ದಿಸ್ ಇಸ್ 25 years ಮ್ಯಾಮ್? ಇಲ್ಲ, ಚೈಲ್ಡ್ ಆರ್ಟಿಸ್ಟ್ ಲೆಕ್ಕ ತಗೊಂಡ್ರೆ 91 ಅಲ್ಲ, 88, 87, 88 ಅಲ್ಲಿ ನಾನು ಫಸ್ಟ್ ಬಣ್ಣ ಹಚ್ಚಿದ್ದು. ಹೌದು, ಚಪಲ ಚನಿಗರಾಯ ಅನ್ನೋ ಸಿನಿಮಾಗೆ. ಅದಾದ್ಮೇಲೆ ಹಾ ಎಕ್ಸಾಕ್ಟ್ಲಿ ಅದ್ರಲ್ಲಿ ಅಮ್ಮ ಮಾಡಿದ್ರು. ಅಮ್ಮನ್ ಮಗಳಾಗಿ ನಾನ್ ಮಾಡಿದ್ದೆ. ಭಾರ್ಗವ ಅಂಕಿಲ್ ಅದ್ರಲ್ಲಿ ಒಂದ್ ಸ್ವಲ್ಪ ಸ್ಮಾಲ್ ಬಿಟ್ ರೋಲ್ ಮಾಡಿಸಿದ್ರು. ಸೊ ಫಸ್ಟ್ ಮೇಕಪ್ ಹಚ್ಚಿದ ಅದೇನೆ ನಾನು. ಅದಾದ್ಮೇಲೆ ಸ್ವರ್ಣ ಸಂಸಾರ, ಆಮೇಲೆ ಮಿಸ್ಟ್ರೀಸ್ ಆಫ್ ದ ಡಾರ್ಕ್ ಜಂಗಲ್ ಅಂತ ಒಂದು ಇಂಗ್ಲಿಷ್ ಸಿನಿಮಾ ಮಾಡಿದೆ. ಅದಾದ್ಮೇಲೆ ಸ್ವರ್ಣ ಸಂಸಾರ, ಒಬ್ರಿಗಿಂತ ಒಬ್ರು, ಶಾಂತಿ ಕ್ರಾಂತಿ. ಸೊ ಅದೆಲ್ಲ ಅದೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಇಟ್ಸ್ ಆಲ್ 37-38 years ಅಂತ. ಯಾ ಎಕ್ಸಾಕ್ಟ್ಲಿ, ನಾನು ಆಲ್ಮೋಸ್ಟ್ ನನ್ನ ಲೈಫ್ ಅಲ್ಲ ಇಲ್ಲೇ ಕಳೆದಂಗೆ. ಎಸ್. ಅಂಡ್ ಇವಾಗ ಹಗ್ಗ ಅನ್ನೋ ಒಂದು ಮೂವಿನಲ್ಲಿ ನಿಮ್ದು ವಿಶೇಷವಾದಂತ ಒಂದು ಪಾತ್ರ ಅಂತಾನೆ ಹೇಳ್ಬೋದು. ನಾವು ಅವಾಗ ಅಂದ್ರೆ ಚಿಕ್ಕವರಾಗಿದ್ದಾಗ, ಐ ಮೀನ್ ಡೋಂಟ್ ಟೇಕ್ ಮಿ ರಾಂಗ್, ಬಿಕಾಸ್ ನಾಟ್ ಅಟ್ ಆಲ್, ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ತುಂಬಾ ಜನ ಹೇಳ್ತಾರೆ ಮೇಡಮ್ ನಾವು ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡ್ ಬೆಳ್ತೀವಿ. ನಾನು ಇವಾಗ ರೇಗಿಸ್ತಾ ಇದ್ದೆ ಅಂಕಿತಾಗೂ ಹರ್ಷಿಕಾಗೂ. ಅವರಿಬ್ರು ಫಸ್ಟ್ ಅಪ್ಪ ಅಮ್ಮನ ಜೊತೆ ಯಾವ ಸಿನಿಮಾ ನೋಡಿದ್ದು ಅಂತಂದ್ರೆ, ನಾನು ನನಗೆ ನೆನಪಿರೋದು ನಮ್ಮ ಅಕ್ಕ ಒಂದು ರಥಸಪ್ತಮಿ ನಾನು ಥಿಯೇಟರ್ ಅಲ್ಲಿ ನೋಡಿದ್ದು. ಅವರಿಬ್ರು ಯಜಮಾನ ಅಂತಂದ್ರು. ಸೊ ಅವಾಗ ಅಂದೆ ನನ್ಗಿಂತ ವಯಸ್ಸಲ್ಲಿ ಎಷ್ಟು ಚಿಕ್ಕವ್ರು ನೀವಿಬ್ರು ಅಂತ ಗೊತ್ತಾಗತ್ತೆ ಅಂತ. ಬಿಕಾಸ್ ಯಜಮಾನ ಮಾಡಿದಾಗ ಆಫರ್ ನನಗ್ ಬಂದಿತ್ತು, ಅಮ್ಮಂಗೆ ಡೇಟ್ಸ್ ಮ್ಯಾಚ್ ಮಾಡಕ್ ಆಗ್ಲಿ ಅಂತ. ಐ ವಾಸಂಟ್ ಏಬಲ್ ಟು ಡೂ ಯಜಮಾನ ಮೂವಿ. ಸೊ ಅವಾಗ ಆಲ್ರೆಡಿ ನಾ ವರ್ಕ್ ಮಾಡ್ತಿದ್ದೆ. ಸೊ ಅದಕ್ಕೆ ರೇಗಿಸ್ತಾ ಇದ್ದೆ. ಸೊ ಐ ಡೋಂಟ್ ಟೇಕ್ ಇಟ್ ಇನ್ ಅ ನೆಗೆಟಿವ್ ಸೆನ್ಸ್ ಅಟ್ ಆಲ್. ಸಿ ದ ಥಿಂಗ್ ಇಸ್, ತುಂಬಾ ಚಿಕ್ಕ ವಯಸ್ಸಿಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. 18 ವರ್ಷ ಇದ್ದಾಗ ನಾನು ಫಸ್ಟ್ ಹೃದಯ ಮಾಡಿದಾಗ ನನಗೆ. ಸೊ ಅಲ್ಲಿಂದ 25 years ಲೆಕ್ಕ ತಗೊಂಡು ನಾಟ್ ಟು ಬ್ಯಾಡ್. ಐ ಆಮ್ ಗೋಯಿಂಗ್ ಟು ಬಿ 44 in November. So it's not too bad. ನಾವು ಅದನ್ನ ರಿವೀಲ್ ಮಾಡೋದೇ ಇಲ್ಲ, because we want you to stay young ma'am. ಇದೇ ರೀತಿ young by heart always. Yes. Because ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಯೂಶುವಲಿ ಕನಕಾಂಬರಿ ಅಂತ ಒಂದು ಫಿಲಂ ಬಂತು. ಅದು ಎಷ್ಟು ಹಾರಿಫಿಕ್ ಆಗಿತ್ತು ಅಂತ ಹೇಳಿದ್ರೆ, ಲೈಕ್ ಇಷ್ಟು ಹಾರರ್ ಮೂವಿನ ಈ ರೇಂಜಿಗೂ ಭಯ ಪಡಿಸೋ ತರ ತೋರಿಸಬಹುದಲ್ಲ ಅನ್ನೋದನ್ನ ಮೂವಿ ತೋರಿಸ್ಕೊಡ್ತಾರೆ. ಸೀರೀಸ್ ಆಫ್ ಫಿಲ್ಮ್ಸ್ ಆ ತರದ ಅವಾಗ ಬರ್ತಾ ಇದ್ದಿದ್ದು, ಕನಕಾಂಬರಿ, ನೀಲಾಂಬರಿ, ಈ ತರದ ಕೂಡ. ಸೊ ಆ ಮೂವಿನಲ್ಲಿ ಆ ಡಿಫ್ರೆಂಟ್ ಶೇಡ್ ನಲ್ಲಿ ನೋಡಿದಂತ ನೀವು ಬೇರೆ ತರ ಇದ್ರಿ. ಅಂಡ್ ಹಗ್ಗದಲ್ಲೂ ಕೂಡ ಒಂದು ವಿಭಿನ್ನವಾದಂತ ಪಾತ್ರನ ಪ್ಲೇ ಮಾಡ್ತಾ ಇದ್ರ. ಸೊ ಎಲ್ಲ ಮೂವೀಸ್ ಗಳಿಗೂ ಕೂಡ ಕಂಪೇರ್ ಮಾಡಿದ್ರೆ ಈ ಮೂವಿನಲ್ಲಿ ಇರುವಂತಹ ಒಂದು ಪಾತ್ರ ಹಗ್ಗದಲ್ಲಿ ಎಷ್ಟು ವಿಭಿನ್ನವಾಗಿದೆ? ಡೆಫಿನೆಟ್ಲಿ ನಾನು ಮುಂಚೆ ಮಾಡಿಲ್ಲ. ಅಂದ್ರೆ ಈ ತರ ಒಂದು ಪರ್ಟಿಕ್ಯುಲರ್ ಪ್ರೆಸೆಂಟೇಶನ್ ಖಂಡಿತ ನನ್ಗೆ ಕ್ಯಾರೆಕ್ಟರ್ ಆಗಿಲ್ಲ. ಯಾವುದು ಹಾರರ್ ಮೂವೀಸ್ ಅಲ್ಲಿ ಮಾಡಿದೀನಿ. ಅಲ್ಲಿ ನೀವು ಹೇಳ್ದಂಗೆ ಕನಕಾಂಬರಿಲಿ ಅಂಪೋಸೆಸ್ಟ್, ಮೋಹಿನಿಲೂ ಅಷ್ಟೇ ಬೇರೆ ಯಾರೋ ದೆವ್ವ ಆಗಿರ್ತಾರೆ. ಯುನೋ ಇಟ್ಸ್ ಲೈಕ್ ಮೈ ಮೇಲ್ ಬರ್ತಿದ್ದಾರೆ, ನನ್ನ ಮಗಳು ಮೈ ಮೇಲ್ ಬರ್ತಿರ್ತಾರೆ ಅನ್ನೋ ತರ ಕಾನ್ಸೆಪ್ಟ್ ಏನೋ ಆಲ್ ದ್ಯಾಟ್. ಬಟ್ ಇದ್ರಲ್ಲಿ ನನ್ನ ಪಾತ್ರ ಏನು ಅಂದ್ರೆ ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗತ್ತೆ. ಅಫ್ಕೋರ್ಸ್ ಒಂದು ಐಡಿಯಾ ಇರುತ್ತೆ, ಇದೇನಿದು ಲುಕ್ ಈ ತರ ಇದೆ ಹಾಗೆ ಹೀಗೆ ಅಂದ್ರೆ ನೀವು ಸಿ ದ ಪೋಸ್ಟರ್ ಅನ್ನೋ. ಸೊ ಅವಿನಾಶ್ ಅದನ್ನ ನನ್ನ ನಿರ್ದೇಶಕ ಅವಿನಾಶ್ ಅವರು ಅದನ್ನ ಒಂದು ಸೂಪರ್ ಹೀರೋ ಅಂತ ಪೋರ್ಟ್ರೇ ಮಾಡ್ತಿದ್ದಾರೆ. ಹಿ ಇಸ್ ಟೆಲ್ಲಿಂಗ್ ಮಿ ಆಲ್ಸೋ, ಮೇಡಮ್ ಎಲ್ಲಾ ಕಡೆ ಸೂಪರ್ ಹೀರೋ ಅಂತಾನೆ ಹೇಳ್ಬೇಕು ನೀವು ಅಂತ. ಸೊ ಈ ವಂಡರ್ ವುಮನ್ ಅವರೆಲ್ಲ ಇರ್ತಾರಲ್ಲ, ಸ್ಟ್ರೆಂಗ್ತ್, ವಿಮೆನ್ ಪವರ್ ಮೇಲೆ ಮಾಡಿರೋಂತ ಒಂದು ಟಾಪಿಕ್, ಒಂದು ಮೆಸೇಜ್ ಇದೆ.
ಏನ್ ಕನ್ವೆ ಮಾಡ್ತಾ ಇದೀವಿ, ಅದ್ರಲ್ಲಿ ನನ್ನ ಪಾತ್ರ ಏನು, ಹಗ್ಗದ ಪಾತ್ರ ಏನು, ಆಲ್ ದಟ್ ಯು ಹ್ಯಾವ್ ಟು ವಾಚ್, ಅವಾಗ ಅರ್ಥ ಆಗುತ್ತೆ. ಸೊ ಫಿಮೇಲ್ ಸೆಂಟ್ರಿಕ್ ಫಿಲ್ಮ್ಸ್ ಗಳು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು, ಅಥವಾ ಫಿಮೇಲ್ ಓರಿಯೆಂಟೆಡ್ ಮೂವೀಸ್ ಗಳು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಏನಾದ್ರು ಮೆಸೇಜ್ ಇರ್ಬೋದಾ ಈ ಒಂದು ಮೂವಿನಲ್ಲಿ? ಕಡಿಮೆ ಆಗಿದೆ ಅಲ್ಲ, ಕಡಿಮೆನೆ ಮುಂಚೆಯಿಂದಾನು, ವೆರಿ ಫ್ಯೂ ಹಿಯರ್ ಅಂಡ್ ದೇರ್ ಅವಕಾಶಗಳು ಸಿಗೋದು, ಅಥವಾ ನೀವು ಕಾದಂಬರಿ ಆಧಾರಿತ ಅಂತ ನೋಡಿದಾಗ ಒಳ್ಳೊಳ್ಳೆ ಕಥೆಗಳಿದ್ರು ಎಲ್ಲೋ ಒಂದ್ ಕಡೆ ಇಟ್ಸ್ ದ ನಂಬರ್ಸ್ ಆರ್ ಲೆಸ್. ಅಂಡ್ ಸೊ ಅವಿನಾಶ್ ಅವರು ಬರೆದಿರೋ ಹಗ್ಗನಲ್ಲಿ ಆಫ್ಕೋರ್ಸ್ ಫಿಮೇಲ್ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಯಾರೆಕ್ಟರ್ಸ್ ಇದೆ. ಅಂಡ್ ಅದ್ರ ಜೊತೆಗೆ ಎಲ್ಲಾ ಪಾತ್ರಗಳು ಮುಖ್ಯ. ಇವಾಗ ನಾನಿ ಸರ್ ಮಾಡಿದ್ದಾರೆ, ನಮ್ಮ ನಾಯಕ ನಟ ವೇಣು ಅವರು, ಎವ್ರಿಥಿಂಗ್ ಎಲ್ಲಾನು ಮಿಕ್ಸ್ ಆಗಿ ಇಟ್ಸ್ ವೆರಿ ಬ್ಯಾಲೆನ್ಸ್ಡ್, ವೆಲ್ ಬ್ಯಾಲೆನ್ಸ್ಡ್ ಅಂತ ಹೇಳ್ಬೋದು. ಅಂಡ್ ಆಫ್ ಕೋರ್ಸ್ ವಿಮೆನ್ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ನ ಪೋರ್ಟ್ರೇ ಮಾಡಿದ್ದಾರೆ, ಅದ್ರಲ್ಲಿ ಒಂದು ಮೆಸೇಜ್ ಕೂಡ ಇದೆ ಡೆಫಿನೆಟ್ಲಿ.